ಇನ್ನೇನು ಕೆಲವೇ ಗಂಟೆ ಕಳೆದ್ರೆ 3 ಕ್ಷೇತ್ರಗಳ ಹೈ ವೋಲ್ಟೇಜ್ ಫಲಿತಾಂಶ ಹೊರಬೀಳುತ್ತೆ. ಹೀಗಾಗಿಯೇ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕುತೂಹಲಕ್ಕೆ ಬಿದ್ದವರು ಕೋಟಿ ಕೋಟಿ ಬಾಜಿ ಕಟ್ಟಿದ್ದಾರೆ. ನಾಳೆ ಎಲೆಕ್ಷನ್ ರಿಸಲ್ಟ್, ಕೋಟಿ ಕೋಟಿ ಚಾಲೆಂಜ್. ಗೊಂಬೆನಾಡಲ್ಲಿ ನಿಖಿಲ್ ಪರ ಬೆಟ್ಟಿಂಗೋ ಬೆಟ್ಟಿಂಗ್. ಎಲೆಕ್ಷನ್ ನಂದ್ರೇನೆ ಹಾಗೆ ಕುರುಡು ಕಾಂಚಾಣ ಹುಚ್ಚೆದ್ದು ಕುಣಿಯೋದಕ್ಕೆ ಶುರುವಾಗತ್ತೆ. ಪ್ರಚಾರದಿಂದ ಶುರುವಾಗೋ ಹಣದ ಹೊಳೆ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ನಿಲ್ಲಲ್ಲ. ಅಭ್ಯರ್ಥಿಗಳು ಮತದಾರರಿಗೆ ಹಣ ಹಂಚಿದ್ರೆ ಅಭಿಮಾನಿಗಳು ಕೋಟಿ ಕೋಟಿ ಬೆಟ್ಟಿಂಗ್ ಕಟ್ಕೊಂಡು ಬಾಜಿಗೆ ನಿಲ್ತಾರೆ. ಈ ಬಾರಿಯ 3 ಉಪಚುನಾವಣೆಯಲ್ಲೂ ಕೋಟಿ ಕೋಟಿ ಹಣ ಹರಿದಾಡ್ತಿದೆ. ಬೆಟ್ಟಿಂಗ್ ರೂಪದಲ್ಲಿ ಕಂತೆ ಕಂತೆ ಹಣವನ್ನ ಬಾಜಿಗೆ ಕಟ್ಟಿದ್ದಾರಂತೆ. ನಿಖಿಲ್ ಪರ ಕೋಟಿ ಕೋಟಿ ಬಾಜಿ. ಉಪಚುನಾವಣೆಯ 3 ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕಣವಾಗಿದ್ದೇ ಚನ್ನಪಟ್ಟಣ. ಸಿಪಿ ಯೋಗೇಶ್ವರನ್ನ ಗೆಲ್ಲಿಸೋದಕ್ಕೆ ಡಿಕೆ ಬ್ರದರ್ಸ್ ಪಣ ತೊಟ್ಟು ನಿಂತ್ರೆ ನಿಖಿಲ್ಗೆ ಪಟ್ಟ ಕಟ್ಟೋದಕ್ಕೆ ದೊಡ್ಡಗೌಡರ ಕುಟುಂಬವೇ ಅಖಾಡಕ್ಕೆ ಇಳಿದಿತ್ತು. ಹೀಗಾಗಿಯೇ ನಾಳೆಯ ಫಲಿತಾಂಶ ಚನ್ನಪಟ್ಟಣ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸುವಂತೆ ಮಾಡಿದೆ. ಚುನಾವಣೆಯ ಸಂದರ್ಭದಲ್ಲಿ ಒಂದೊಂದು ವೋಟಿಗೆ 4 ರಿಂದ 5 ಸಾವಿರ ಹಣ ಹಂಚಿದ್ರಂತೆ. ಇದೀಗ ಬಾಜಿ ಭರಾಟೆ ಜೋರಾಗಿದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ನಿಖಿಲ್ ಪರ ಒಲವು ಬರ್ತಿದ್ದಂತೆ ಎನ್ಡಿಎ ಅಭ್ಯರ್ಥಿ ಪರ ಕೋಟಿ ಕೋಟಿ ಹಣ ಹಾಕಿದ್ದಾರಂತೆ. ಕೇವಲ ಚನ್ನಪಟ್ಟಣದಲ್ಲಿ ಮಾತ್ರವಲ್ಲ, ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರಲ್ಲೂ ಬಾಜಿ ಆಟ ಜೋರಾಗಿದ್ಯಂತೆ. ಕೋಳಿ ಕುರಿ ಕಾರಿನ ಜೊತೆಗೆ 1000 ರಿಂದ ಶುರುವಾಗಿ ಕೋಟಿವರೆಗೂ ಬೆಟ್ಟಿಂಗ್ ನಡೀತಿದ್ಯಂತೆ. ಕಾಂಗ್ರೆಸ್ ಅಭ್ಯರ್ಥಿಗಳು 1000 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರೆ ಜೆಡಿಎಸ್ನವರು 10,000 ಕೊಡ್ತೀವಿ ಅಂತಿದ್ದಾರಂತೆ. ಹಾಗೆಯೇ ಕಾಂಗ್ರೆಸ್ 10,000 ಅಂದ್ರೆ ಅದಕ್ಕೆ ಜೆಡಿಎಸ್ನವರು 1 ಲಕ್ಷ ಕೊಡ್ತೀವಿ ಅಂತಿದ್ದಾರೆ. ಸಿಪಿ ಯೋಗೇಶ್ವರ್ ಕಡೆಯವರು 50 ಲಕ್ಷ ಬೆಟ್ಟಿಂಗ್ ಕಟ್ಟಿದ್ರೆ ನಿಖಿಲ್ ಕಡೆಯವರು 1 ಕೋಟಿ ಕೊಡೋದಕ್ಕೂ ರೆಡಿ ಅಂತಿದ್ದಾರಂತೆ. ಬೆಟ್ಟಿಂಗ್ ಅನ್ನೋದು ಬರೀ ಹಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಾಂಗ್ರೆಸ್ನವರು ನಾಟಿ ಕೋಳಿ ಕಟ್ಟಿದ್ರೆ ಜೆಡಿಎಸ್ನವರು ಹುಂಜವನ್ನ ಪಣಕ್ಕೆ ಇಡ್ತಿದ್ದಾರೆ. ಅದೇ ರೀತಿ ಆಡು ಅಥವಾ ಕುರಿಗೆ, ಓತ ಅಥವಾ ಟಗರು, ಜೋಡೆತ್ತಿಗೆ ಜೋಡೆತ್ತು ಬಾಜಿ ಇಡ್ತಿದ್ದಾರೆ. ಹಾಗೆಯೇ 30-40 ಸೈಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಹೇಳಿದ್ರೆ ನಾವು 50-60 ಸೈಟ್ ಕೊಡ್ತೀವಿ ಅಂತ ಜೆಡಿಎಸ್ನವರು ಹೇಳ್ತಿದ್ದಾರೆ. ಕಾರಿಗೆ ಕಾರು, 1 ಎಕರೆ ಜಮೀನಿಗೆ 1 ಎಕರೆ ಜಮೀನು, ಅಥವಾ 10 ಗುಂಟೆ ತೋಟಕ್ಕೆ 10 ಗುಂಟೆ ತೋಟ, ಹಾಗೂ 3 ಗ್ರಾಂ ಚಿನ್ನವನ್ನ ಕೈ ನಾಯಕರು ಬಾಜಿಗಿಟ್ರೆ 10 ಗ್ರಾಂ ಚಿನ್ನ ಕೊಡೋದಕ್ಕೆ ನಾವ್ ರೆಡಿ ಅಂತ ದಳಪತಿಗಳು ಅಬ್ಬರಿಸ್ತಿದ್ದಾರಂತೆ. ಶಿಗ್ಗಾವಿಯಲ್ಲೂ 1 ಲಕ್ಷದಿಂದ 10 ಲಕ್ಷದವರೆಗೆ ಬೆಟ್ಟಿಂಗ್. ಶಿಗ್ಗಾವಿಯಲ್ಲೂ ಬೆಟ್ಟಿಂಗ್ ಅಬ್ಬರಕ್ಕೇನು ಕಮ್ಮಿ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಭಾರಿ ಪೈಪೋಟಿ ಏರ್ಪಟ್ಟಿರೋದ್ರಿಂದ 1 ಲಕ್ಷದಿಂದ 10 ಲಕ್ಷದವರೆಗೆ ಬಾಜಿ ನಡೀತಿದ್ಯಂತೆ. ಎಕ್ಸಿಟ್ ಪೋಲ್ನಲ್ಲಿ ಭರತ್ ಬೊಮ್ಮಾಯಿ ಪರ ಒಲವು ಮೂಡಿರೋದ್ರಿಂದ ಬಿಜೆಪಿ ನಾಯಕರು ಬೆಟ್ಟಿಂಗ್ ಕಟ್ಟೋದಕ್ಕೆ ಮುಗಿ ಬೀಳ್ತಿದ್ದಾರಂತೆ. ಇನ್ನು ಫಲಿತಾಂಶದ ಬಗ್ಗೆ ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಈ ಬಾರಿಯೂ ಶಿಗ್ಗಾವಿಯಲ್ಲಿ ಕಮಲವೇ ಅರಳೋದು ಎಂದಿದ್ದಾರೆ. ಸಂಡೂರಲ್ಲೂ ಫಲಿತಾಂಶದ ಟೆನ್ಷನ್. ಫಾರ್ ದಿ ಫಸ್ಟ್ ಟೈಮ್ ಸಂಡೂರಲ್ಲಿ 2 ಪಕ್ಷಗಳ ನಡುವೆ ಈ ಮಟ್ಟಿಗಿನ ಜಿದ್ದಾಜಿದ್ದಿ ಏರ್ಪಟ್ಟಿರೋದು. ಹೇಗಾದ್ರೂ ಸರಿ, ಸಂಡೂರಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಬೇಕು ಅಂತ ಜನಾರ್ದನ ರೆಡ್ಡಿ ಪಣ ತೊಟ್ಟು ನಿಂತಿದ್ರು. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಖಾಡಕ್ಕೆ ಇಳಿದಿದ್ದ ಸಂತೋಷ್ ಲಾಡ್ ಭರ್ಜರಿ ರಣತಂತ್ರವನ್ನೇ ರೂಪಿಸಿದ್ರು. ಹೀಗಾಗಿ ಸಂಡೂರು ಕ್ಷೇತ್ರವು ಭಾರೀ ಕುತೂಹಲ ಮೂಡಿಸಿದ್ದು ಬೆಟ್ಟಿಂಗ್ ಅಬ್ಬರ ಜೋರಾಗಿದೆ. ಚುನಾವಣೆ ಫಲಿತಾಂಶದ ಬಗ್ಗೆ ಮಾತಾಡಿದ ಸಿಎಂ ಹಾಗೂ ಡಿಕೆಶಿ 3ಕ್ಕೆ 3 ಕ್ಷೇತ್ರದಲ್ಲೂ ನಾವೇ ಗೆಲ್ಲೋದು ಎಂದಿದ್ದಾರೆ. ಒಟ್ನಲ್ಲಿ 3 ಕ್ಷೇತ್ರಗಳ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದ್ದು ತಮ್ಮ ಅಭ್ಯರ್ಥಿಗಳ ಪರ ಬಾಜಿ ಕಟ್ಟಿದವರು ಇಡೀ ರಾತ್ರಿ ನಿದ್ದೆ ಮಾಡೋದೇ ಡೌಟು ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.